ಶಿಕ್ಷಣ ಕ್ಷೇತ್ರದ ಮತ್ತೋರ್ವ ಸಾಧಕರು ಶ್ರೀ ಘನಮಠೇಶ್ವರ ಶಿಕ್ಷಣ ಸಂಸ್ಥೆ ತಾಳಿಕೋಟೆಯ ಅಧ್ಯಕ್ಷ ಡಾಕ್ಟರ್ ಎಸ್.ಎಂ. ಸಜ್ಜನ ಮತ್ತು ಕಾರ್ಯದರ್ಶಿ ಶ್ರೀ ವಿವೇಕಾನಂದ ಎಸ್. ಸಜ್ಜನ. ಇವರ ಹೆಸರು ಡಾಕ್ಟರ್ ಎಸ್.ಎಂ. ಸಜ್ಜನ್. ಮೂಲತಃ ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಬೆಕೆನಾಳ ಗ್ರಾಮದವರು. ಶಿಕ್ಷಣ ವಿಷಯದಲ್ಲಿ ಪಿಎಚ್ಡಿ ಪಡೆದಿರುವ ಇವರು ತಾಳಿಕೋಟೆಯಲ್ಲಿ ಘನಮಠೇಶ್ವರ ಶಿಕ್ಷಣ ಸಂಸ್ಥೆ ಕಟ್ಟಿ ಬೆಳೆಸಿದ್ದಾರೆ. ಸರ್ಕಾರಿ ಶಾಲೆಯ ಶಿಕ್ಷಕರಾಗಿದ್ದ ಇವರು ತಮ್ಮ ತಾಲೂಕಿನ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲೆಂದೇ ಸರ್ಕಾರಿ ಕೆಲಸಕ್ಕೆ ಗುಡ್ ಬೈ ಹೇಳಿ ತಮ್ಮದೇ ಸಂಸ್ಥೆ ಕಟ್ಟಿದವರು. 2005ರಲ್ಲಿ ಐಟಿಐ ಹಾಗೂ ಟಿಸಿಎಚ್ ಕೋರ್ಸ್ಗಳನ್ನ ಶುರು ಮಾಡಿದ್ರು. ಇದೀಗ ಈ ಸಂಸ್ಥೆಯು ಪ್ರಾಥಮಿಕ ಶಿಕ್ಷಣದಿಂದ ಪಿಯು ಹಾಗೂ ಬಿಎಡ್ ಕಾಲೇಜು ಶಿಕ್ಷಣದವರೆಗೂ ಬೆಳೆದು ನಿಂತಿದೆ. ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಶುಲ್ಕದಲ್ಲಿ ರಿಯಾಯಿತಿ ನೀಡುತ್ತಾ ಸಾಮಾಜಿಕ ಜವಾಬ್ದಾರಿ ನಿರ್ವಹಿಸುತ್ತಿದ್ದಾರೆ. ಡಾಕ್ಟರ್ ಎಸ್.ಎಂ. ಸಜ್ಜನ್ ಅವರ ಕಾರ್ಯಗಳಿಗೆ ಪತ್ನಿ ಅನಿತಾ ಸಜ್ಜನ್ ಅವರು ಬೆನ್ನೆಲುಬಾಗಿದ್ದಾರೆ. ಪುತ್ರ ವಿವೇಕಾನಂದ ಸಜ್ಜನ್ ಸಂಸ್ಥೆ ಮುನ್ನಡೆಸುತ್ತಿದ್ದಾರೆ. ಎಸ್.ಎಂ. ಸಜ್ಜನ್ ಅವರು ಮುದ್ದೇಬಿಹಾಳ ತಾಲೂಕಿನ ಕುಂಟೋಜಿ ಬಳಿ ತಮ್ಮದೇ ಸಂಸ್ಥೆಯ ಇನ್ನೊಂದು ಸಿಬಿಎಸ್ಇ ಪಿಯು ಸೈನ್ಸ್ ವಿಭಾಗ ಶಿಕ್ಷಣ ನೀಡುತ್ತಿದ್ದಾರೆ. 2008ರಲ್ಲಿ ಕೆಲವು ಮಕ್ಕಳಿಂದ ಸಿಬಿಎಸ್ಇ ಶಾಲೆಯನ್ನ ಆರಂಭಿಸಿ ಇಂದು 1600 ವಿದ್ಯಾರ್ಥಿಗಳು ಘನಮಠೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಓದುತ್ತಿದ್ದಾರೆ. ಗುಣಮಟ್ಟದ ವಸತಿ ಶಿಕ್ಷಣ ಸೌಲಭ್ಯವೂ ಲಭ್ಯವಿದ್ದು ವಿವಿಧ ಜಿಲ್ಲೆಗಳಿಂದ ಬಂದ 600ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಸತಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಬಿಎಡ್ ವಿಭಾಗದಲ್ಲಿ 200 ವಿದ್ಯಾರ್ಥಿಗಳು ಓದುತ್ತಿದ್ದಾರೆ. ಕಳೆದ 15 ವರ್ಷಗಳಿಂದ 100% ಫಲಿತಾಂಶ ನೀಡುತ್ತಿದೆ ಅನ್ನೋದು ಗಮನಾರ್ಹ ಸಂಗತಿ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಗಮನದಲ್ಲಿಟ್ಟುಕೊಂಡು ನೀಟ್, ಕೆಸಿಇಟಿ, ಜೆಇಇ ಕೋಚಿಂಗ್ ಸಹ ನೀಡಲಾಗ್ತಿದೆ ಅನ್ನೋದು ಮತ್ತೊಂದು ವಿಶೇಷ. ಡಾಕ್ಟರ್ ಎಸ್.ಎಂ. ಸಜ್ಜನ್ ಅವರ ಈ ಸಾಧನೆಗಳನ್ನ ಗುರುತಿಸಿ ಕನ್ನಡಪ್ರಭ ಮತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವತಿಯಿಂದ ಸುವರ್ಣ ಕನ್ನಡಿಗ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಸುವರ್ಣ ಕನ್ನಡಿಗ 2026 ಪ್ರಶಸ್ತಿ ಕೊಟ್ಟಿದ್ದಕ್ಕೆ ನಾನು ಸುವರ್ಣ ನ್ಯೂಸ್ ಇದಕ್ಕಿದ್ದ ಅಭಿನಂದನೆಗಳು ಹೇಳ್ತಾ ಇದ್ದೀನಿ. ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಒಂದು ಏನು ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸತಕ್ಕಂಥವರಿಗೆ ನಿಮ್ಮ ಒಂದು ಕನ್ನಡಿಗ ಇದು ಸುವರ್ಣ ನ್ಯೂಸ್ ಕನ್ನಡಿಗ ಗುರುತಿಸಿ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ. ಗ್ರಾಮೀಣ ಭಾಗದಲ್ಲಿ ಇನ್ನೂ ಎಷ್ಟೋ ಜನರಿಗೆ ICIC CBSE ಸ್ಕೂಲ್ ಅಂದರೆ ಗೊತ್ತಿಲ್ಲ, ಮಕ್ಕಳಿಗೆ ಪಾಲಕರಿಗೆ ಗೊತ್ತಿಲ್ಲ. ಅಂಥ ಸಮಯದಲ್ಲೂ ಕೂಡ ನಾವು 2005ರಲ್ಲಿ ನಮ್ಮ ತಾಳಿಕೋಟೆಯ ಮಿಣಿಜಿ ಕ್ರಾಸ್ ಹತ್ರ CBSE ಸ್ಕೂಲನ್ನು ತೆಗೆದು ನಮ್ಮ ಮಕ್ಕಳಿಗೆ ಕೇಂದ್ರೀಯ ಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ನನ್ನ ಮಗನಾಗಿರ್ತಕ್ಕಂಥ ವಿವೇಕಾನಂದ ಸಜ್ಜನವರು ಕೂಡ ಜರ್ಮನಿಯಲ್ಲಿ ಶಿಕ್ಷಣವನ್ನು ಪಡ್ಕೊಂಡು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮಕ್ಕಳು ಕೂಡ ಇವತ್ತು ರಾಷ್ಟ್ರೀಯ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಂದೆ ಬರಬೇಕಂತಕ್ಕಂಥ ಆಸೆಯನ್ನು ಹೊಂದಿದ್ದೀವಿ.